ನೋಟಿಫಿಕೇಶನ್ಸ್ ಅಂದರೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದ್ದಾದ್ಮೇಲೆ ರೋಸ್ಟರ್ ಬಿಂದು ರೆಡಿ ಆದಮೇಲೆ ಇನ್ನೂ ಯಾಕೆ ನೋಟಿಫಿಕೇಶನ್ಸ್ ಡಿಲೇ ಆಗ್ತಾ ಇದೆ ಅಂತಂದರೆ, ಪ್ರತಿಯೊಂದು ಇಲಾಖೆಗೆ ಹೋಗಿ ಕೇಳಿದಾಗ ಒಂದು 4 ಕ್ಲಾರಿಫಿಕೇಶನ್ಸು DPRಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಪಾಯಿಂಟ್ಸ್ ಕಳಿಸಿದ್ರು. ಯಾಕೆಂದರೆ ಮೂರಕ್ಕಿಂತ ಹೆಚ್ಚಂತ ಇತ್ತು ಪಾಯಿಂಟ್ಸ್, ಅಂದರೆ ರೋಸ್ಟರ್ ಬಿಂದು ಅಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚಂತ ಇರಬೇಕಾಯಿತು. ಮತ್ತು ಈ ಒಂದು ಪ್ರವರ್ಗ ಎಲ್ಲಿ ಒಂದು ರೋಸ್ಟರ್ ಬಿಂದು 15% ಯಾವುದೇ ನೋಟಿಫಿಕೇಶನ್ಸ್ ಆಗಬೇಕಂದ್ರೆ, ಅಂದರೆ ಈ ಒಂದು ರಿಸರ್ವೇಷನ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟಿಂದಾನೇ ಸ್ಟಾರ್ಟ್ ಆಗಬೇಕಾ, ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗಬೇಕಾ ಅಂತ ಹೇಳ್ಬಿಟ್ಟು ಅದೊಂದು ಕ್ಲಾರಿಫಿಕೇಶನ್ಸ್ ಕೇಳಿದರು. ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಮತ್ತು 3 ಅಥವಾ 3ಕ್ಕಿಂತ ಹೆಚ್ಚು ಅದು ಕ್ಲಿಯರ್ ಆಗಿದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈಗ ಪ್ರವರ್ಗ ಸಿಯಲ್ಲಿ 59 ಕ್ಯಾಟಗರೀಸ್ ಬರುತ್ತೆ, ಅಂದರೆ 59 ಕ್ಯಾಸ್ಟ್ ಬರುತ್ತೆ. ಅದು ಯಾವುದ್ಯಾವುದು ಅಂತ ಮೆನ್ಷನ್ ಮಾಡಿರಲಿಲ್ಲ. ಅದನ್ನೆಲ್ಲ ಫುಲ್ ಕ್ಲಾರಿಫಿಕೇಶನ್ಸು ಮತ್ತು ಬ್ಯಾಕ್ವರ್ಡ್ ಏನು ಹುದ್ದೆಗಳಿದೆ ಅದನ್ನು ಕೂಡ ಏನು ಮಾಡಬೇಕು ಎಲ್ಲನೂ ಕ್ಲಾರಿಫಿಕೇಶನ್ಸು DPR ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಾಗ ಲಾಸ್ಟ್ ಒಂದು 10 ಡೇಸಿಂದ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಅದು ಇವತ್ತು 4 ಸಮಸ್ಯೆಗಳನ್ನು ಬಗೆಹರಿಸಿ ನಾನು DPR ಸೆಕ್ರೆಟ್ರಿ ಜಗದೀಶ್ ಸರ್ಗೆ ಭೇಟಿ ಮಾಡಿ ಅವರಿಗೆ ಕಂಟಿನ್ಯೂಸ್ ಆಗಿ ಇದು ಮನವಿ ಮಾಡ್ಕೊತಿದ್ವಿ. ಅವ್ರು ಇವತ್ತು ಎಲ್ಲನೂ ಸಮಸ್ಯೆ ಕಳಿಸ್ಕೊಟ್ಟಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ DPR ಸೆಕ್ರೆಟ್ರಿ ಜಗದೀಶ್ ಸರ್ಗೆ ಮತ್ತು ಚೀಫ್ ಸೆಕ್ರೆಟ್ರಿ ಶಾಲಿನಿ ರಜನೀಶ್ ಮೇಡಮ್ಗೆ ಒಂದು ಧನ್ಯವಾದ ತಿಳಿಸ್ಬೇಕು. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದ್ವಿ. ಆ ಒಂದು ವಿಚಾರವಾಗಿ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗ್ತಾಯಿದೆ. ಎಲ್ಲ ಡಿಪಾರ್ಟ್ಮೆಂಟಿಗೆ ಕಳಿಸಿದ ತಕ್ಷಣ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ಜೂನ್ 3ನೇ ತಾರೀಕು ನಾವು ಅನಿರ್ದಿಷ್ಟಾವಧಿ ಹೋರಾಟ, ಯಾವುದೇ ಕಾರಣಕ್ಕೂ ಈ ಹೋರಾಟ ಮಾತ್ರ ಬಿಡಲ್ಲ ಅಂತಲೇ ಹೇಳ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಂದು ಇಲಾಖೆಯಲ್ಲೂ ಅಷ್ಟೇ ಸ್ಟೂಡೆಂಟ್ಸ್ಗೆ ನೀವು ಏನು ಒಪಿನಿಯನ್ ಕೊಡ್ತೀರೋ ಅದೇ ರೀತಿಯೇ ಮಾಡೋದು. ಜೂನ್ 3ನೇ ತಾರೀಕು ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ, ಧಾರವಾಡದಲ್ಲಿರುವ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ. ಈ ಸತಿ ಬರೀ ವಿದ್ಯಾರ್ಥಿಗಳೆಲ್ಲ, ಎಲ್ಲ ರೈತರು ಬರ್ತಾರೆ, ಎಲ್ಲ ಮತ್ತು ಕನ್ನಡ ಪರ ಸಂಘಟನೆಗಳು, ಎಲ್ಲ ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ತುಂಬ ದೊಡ್ಡ ಮಟ್ಟಕ್ಕೆ, ಅಂದರೆ ಈಗ ಆಲ್ರೆಡಿ ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ದೀವಿ. ಈ ಹೋರಾಟ ಮಾತ್ರ ಏಕೆಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಸರ್ಕಾರ ಏನು ಬೇಕಾದರೂ ಆಗ್ಬೋದು, ಆ ರೀತಿ ಹೋರಾಟ ಆಗುತ್ತೆ. ಇದನ್ನು ಗಂಭೀರವಾಗಿ ತೊಗೊಂಡು ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ಸರಿ. ಮತ್ತು ಅದ್ರ ಜೊತೆ KPSCಯಲ್ಲಿ ಆಗ್ತಿರುವಂಥ ಅಕ್ರಮಗಳನ್ನು CBI ತನಿಖೆ ಕೊಡಬೇಕು. ನಾವು ಆಲ್ರೆಡಿ ಎಷ್ಟೊಂದು ಡೀಟೇಲ್ಸ್ ಕೊಟ್ಟಿದ್ದೀವಿ, ಏನೆಲ್ಲ ಸ್ಕ್ಯಾಮ್ ಆಗ್ತಿದೆ ಎಲ್ಲನೂ ಕೊಟ್ಟಿದ್ದೀವಿ. ಅದ್ರ ಮೇಲೆ ಅದನ್ನು ಸೀರಿಯಸ್ ಕ್ರಮ ತೊಗೊಬೇಕು. ತೊಗೊಂಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.